ಹೋಗಬೇಕಾದ್ರೆ ಈ ಜಾಗದಲ್ಲಿ ನಾವು ಕೂತ್ಕೊಂಡು ಹೋಗಿದ್ವಿ. ಮಳೆ ಏನು ಬರ್ತಾ ಇರಲಿಲ್ಲ. ಈಗ ನೋಡಿ, ಇಲ್ಲೇ ಒಂದು ಫಾಲ್ಸ್ ಆಗಿದೆ. ಇಂಥ ದಟ್ಟ ಕಾಡಿನ ನಟ್ಟ ನಡುವಲ್ಲಿ ದಾರಿನ ಹುಡುಕ್ತಾ ನಾನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರುವಂತಹ ಈ ಜಾಗ ಯಾವುದು ಅಂತ ನಿಮಗೆ ಗೊತ್ತಾ? ಬಲ್ಲಾಳ ರಾಯನ ದುರ್ಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸರಿಯಾದ ಕಾಲು ದಾರಿನೂ ಇಲ್ಲದೆ ಇರುವಂತಹ ನಡುವಲ್ಲಿ ಮರಗಳ ಮೇಲೆ ಹಾರ್ತಾ ರಕ್ತ ಹೀರೋಂಥ ಅದೆಷ್ಟೋ ಜಿಗಣೆಗಳನ್ನ ಲೆಕ್ಕ ಕೂಡ ಮಾಡದೆ ಕಲ್ಲು ಕಂದರಗಳನ್ನೆಲ್ಲದನ್ನು ಹತ್ತಿ ಕೆಳಗಿರೋ ಊರು ಕೇರಿನೆಲ್ಲ ಬಿಟ್ಟು ನೋಡಕ್ಕೆ ಹೋಗ್ತಾ ಇರೋಂತಹ ಜಾಗ ಹೊಯ್ಸಳರ ಕಾಲದ ಬಲ್ಲಾಳ ರಾಜರ ಸೈನಿಕರ ಪಹರೆಯ ಕೋಟೆನ. ಕಾಡಲ್ಲಿ ನಡೆದು ಸುಸ್ತಾಗಿ ಒಂದು ಜಾಗದಲ್ಲಿ ಕೂತಿದ್ದೀವಿ. ಇಂಥ ಕಾಡಲ್ಲಿ ಬಲ್ಲಾಳ ಕಿಂಗ್ಸ್ಗಳದ್ದು ಸೈನಿಕರದ್ದು ಒಂದು ಕ್ಯಾಂಪ್ ಇತ್ತು ಅಂತ ಹೇಳಿದ್ರೆ ನಮ್ಮಂಗಿದೆಯಾ? 11:30 ಟೈಮು. ವೆದರು ಸುತ್ತಮುತ್ತ ಮಿಸ್ಟು ಎಲ್ಲ ನೋಡಿದರೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದಂಗಿದೆ. ಹೀಗೆ ಹೋಗ್ತಾ ಇದ್ದಾಗಲೇ ದಾರಿಲಿ ಸಿಕ್ಕಿದ್ದು ಈ ರಿಂಗ್ ಹೆಡೆಡ್ ಸ್ನೇಕ್. ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಾವು ಅದರ ದಾರಿನ ನೋಡ್ಕೊಂಡು ಮುಂದೆ ಹೋಯ್ತು. ನಾನು ಕೋಟೆ ಕಡೆಗೆ ದಾರಿ ಹುಡ್ಕೊಂಡು ಮುಂದೆ ನಡೆದೆ. ಇಲ್ಲಿ ಹಿಂದೆ ಏನು ನೋಡ್ತಾ ಇದ್ದೀರಲ್ಲ, ಈ ಜಾಗ ಆ್ಯಕ್ಚುಲಿ ಬಲ್ಲಾಳ ರಾಯನ ಕೋಟೆಯ ಒಂದು ಭಾಗ ಅಷ್ಟೇ. ಹೊಯ್ಸಳ ಸಾಮ್ರಾಜ್ಯದ ಬಲ್ಲಾಳ ರಾಜರುಗಳು ಈ ಕೋಟೆನ ಈ ಜಾಗದಲ್ಲಿ ಸಂಪೂರ್ಣ ಮಂಗಳೂರಿನಿಂದ ಮಲೆನಾಡಿನವರೆಗೆ ಕಾವಲು ಕಾಯಕ್ಕೋಸ್ಕರ ತಮ್ಮ ಸೈನಿಕರ ಪಹರೆ ಭೂಮಿಯನ್ನಾಗಿ ಮಾಡಿಕೊಂಡಿದ್ರು. ನೋಡಿದಷ್ಟು ದೂರಕ್ಕೂ ಒಳ್ಳೆ ಚೈನಾ ವಾಲ್ ಥರ ಕಲ್ಲಿನ ಗೋಡೆಗಳನ್ನು ಕಾವಲು ಗಡಿಯನ್ನಾಗಿ ಅಲ್ಲಲ್ಲಿ ಒಂದೊಂದು ಸಣ್ಣ ನಿಲ್ದಾಣಗಳನ್ನು ನಿರ್ಮಿಸಿದಂತಹ ಬಲ್ಲಾಳ ರಾಜರ ಸೈನಿಕರು ಗೋಡೆಗಳ ನಡುವೆ ಒಂದು ಸಣ್ಣ ಕಿಟಕಿಯನ್ನು ಮಾಡಿ ಅದರಿಂದ ಮುಂದೆ ಬರಬಹುದಾದಂತಹ ಶತ್ರುಗಳ ಅಪಾಯದ ಮೇಲೊಂದು ಕಣ್ಣಿಡುತ್ತಾ ಎಲ್ಲರಿಗೂ ಕಾವಲು ಕೊಡ್ತಾ ಇದ್ರು. ಹೊಯ್ಸಳರ ಕಾಲಘಟ್ಟದ ನಂತರ ಈ ಕೋಟೆ ಈ ಊರಿನ ಸ್ಥಳೀಯ ನಾಯಕರ ಕೈವಶವಾಯಿತು. ಈ ಮೂಲಕ ಈ ಕೋಟೆ ತನ್ನ ಅಳಿವಿನ ಸಮಯಕ್ಕೆ ತಲೆನ ಬಾಗ್ತು. ಯಾವಾಗ ಈ ಕೋಟೆ ಕಿಂಗ್ಸ್ಗಳಿಂದ ಲೋಕಲ್ ಲೀಡರ್ಗಳ ಕೈಗೆ ಬಂತೋ ಆವಾಗ ಈ ಕೋಟೆ ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತಾ ಸ್ಟಾರ್ಟ್ ಆಯಿತು. ಬಲ್ಲಾಳ ರಾಜರ ಸೈನಿಕರ ಕೋಟೆ ಒಂದಿಲ್ಲಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಉಳಿದಿರೋದು ಒಂದಿಷ್ಟು ಉದ್ದಗಲದ ಕಲ್ಲಿನ ಗೋಡೆಗಳಷ್ಟೇ. ನೋಡಿ, ಹಿಂಗೆ ಕೆಳಗಡೆ ಫಾಲ್ಸ್ ಏನಾದರೂ ಇದ್ದಾಗ ಫಾಲ್ಸಲ್ಲಿ ಆಟ ಆಡ್ತಾ ಇರ್ತೀವಿ. ಮೇಲೆ ಗುಡ್ಡದಲ್ಲಿ ನೀರು ಮಳೆ ಬರೋದು ಯಾರಿಗೂ ಗೊತ್ತಾಗಲ್ಲ. ಒಂದ್ಸಲಿ ಗುಡ್ಡದಲ್ಲಿ ಜೋರಾಗಿ ಮಳೆ ಬಂತು ಅಂತ ಹೇಳಿದ್ರೆ ಅದು ಹರ್ಕೊಂಡು ಇದೇ ಥರ ಹರ್ಕೊಂಡು ಹೋಗುತ್ತೆ. ಇಲ್ಲಿಂದ ಸಡನ್ನಾಗಿ ಫಾಲ್ಸಿಗೆ ನೀರು ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಯಾವುದೇ ಅರಿವಿಲ್ಲದೆ ಇರೋಂತಹ ಕೆಳಗಡೆ ಫಾಲ್ಸಲ್ಲಿ ಆಟ ಆಡ್ತಿರೋಂಥ ಜನ ಸಡನ್ನಾಗಿ ಸಿಗಾಕೊಂಡ್ಬಿಡ್ತಾರೆ. ಹೋಗಬೇಕಾದ್ರೆ ಈ ಜಾಗದಲ್ಲಿ ನಾವು ಕೂತ್ಕೊಂಡು ಹೋಗಿದ್ವಿ. ಮಳೆ ಏನು ಬರ್ತಾ ಇರಲಿಲ್ಲ. ಈಗ ನೋಡಿ, ಇಲ್ಲೇ ಒಂದು ಫಾಲ್ಸ್ ಆಗಿದೆ. ಮೂರ್ನಾಲ್ಕು ಗಂಟೆಗಳ ಸತತ ಟ್ರೆಕ್ಕಿಂಗ್ ಅನ್ನು ಮಾಡಿ ದಣಿದಿದ್ದಂತಹ ನನ್ನ ದೇಹ ಮತ್ತು ಕಣ್ಣುಗಳಿಗೆ ಆಯಾಸನ ನೀಗಿಸುವಂತಹ ಒಂದು ವಿಹಂಗಮ ದೃಶ್ಯ ನೋಡಿ ಇದು. ಅಯ್ಯೋ ದೇವರೇ! ತನ್ನ ಸುತ್ತಲೂ ಮೋಡವನ್ನ ಹೊತ್ಕೊಂಡಿರುವಂತಹ ಮುಂದೆ ಕಾಣಿಸ್ತಿರೋ ಈ ಬೃಹದಾಕಾರದ ಬೆಟ್ಟಗಳು ಅಲ್ಲಲ್ಲಿ ಒಂದೊಂದು ಸಣ್ಣ ಜಲಪಾತಗಳನ್ನು ಕೂಡ ಸೃಷ್ಟಿಸಿಕೊಂಡಿತ್ತು. ಒಂದು ಕ್ಷಣಕ್ಕೆ ಆಕಾಶದಲ್ಲೇ ಹಾರಾಡ್ತಾ ಇದ್ದೀನೇನೋ ಅಂತ ಅನ್ಸೋ ಹಾಗೆ ಮಾಡ್ತು ಈ ಜಾಗ. ನನ್ನ ಲೈಫಲ್ಲೇ ಇದುವರೆಗೂ ನೋಡದೇ ಇರುವಂತಹ ಒಂದು ಅದ್ಭುತವಾದ ದೃಶ್ಯ ಇದು. ಕೆಳಗಿದ್ದಾಗ ಹೆಸರು, ಹಣ, ನಾನು, ನಂದು ಅಂತ ಸರ್ಕಸ್ ಮಾಡ್ತಿರೋಂತಹ ಈ ಮನಸ್ಸು ಮೇಲಿಂದ ನೋಡಿದಾಗ ಈ ಪ್ರಕೃತಿಯ ಮುಂದೆ ಮನುಷ್ಯನ ಆಲೋಚನೆಗಳು ಎಷ್ಟು ಸಣ್ಣದು ಅಂತ ಯೋಚನೆ ಮಾಡೋ ಹಾಗೆ ಮಾಡ್ತು. ಇಂಥ ಒಂದೊಳ್ಳೆ ಬ್ಯೂಟಿಫುಲ್ ಜಾಗಕ್ಕೆ ಟ್ರೆಕ್ಕಿಂಗ್ ಅಂತ ಬಂದು ನನಗಂತೂ ತುಂಬ ಖುಷಿ ಆಯಿತು. ಐ ಹೋಪ್ ಈ ವಿಡಿಯೋ ಮೂಲಕ ನಿಮಗೂ ಖುಷಿಯಾಗಿರುತ್ತೆ ಅಂತ.
ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮಗೆ ಅನಿಸಿದ್ದನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ನೋಡಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.